ಫುಟ್ಪಾತ್ ಓಡಾಡಕ್ಕೆ ನೀವೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀರಂತೆ ತಪ್ಪಂತೆ. ಹ್ಮ್ ಇವಾಗ ನೀವು ಇದನ್ನ ಎತ್ತಿಸ್ಬಿಟ್ಟು ಎಲ್ಲಿ ಹೋಗ್ತೀರಾ? ಎತ್ತಿಸ್ಬಿಟ್ರೆ ಎಲ್ಲಿ ಹೋಗ್ಬೇಕು? ಇಲ್ಲಿ ಬಿಟ್ರೆ ಬೇರೆ ಯಾವ್ದು ಇಲ್ಲ ನಮ್ಗೆ. ಹಾ ಮತ್ತೆ ಇವಾಗ ಸ್ಟ್ರಿಕ್ಟ್ ಆಗಿ ನಿರ್ಧಾರ ತಗೊಂಡು ರೂಲ್ಸ್ ಮಾಡಿದಾರಲ್ಲ, ನೀವು ನಾಳೆಯಿಂದ ನಾಳೆ 1ನೇ ತಾರೀಕಿಂದ ನೀವು ಕುತ್ಕೊಂಡು ವ್ಯಾಪಾರ ಮಾಡ್ತು ಅಂದ್ರೆ 250ರಿಂದ 10,000 ರೂಪಾಯಿವರೆಗೂ ಫೈನ್. ಅದು ಫೈನ್ ಹಾಕಿದ್ರೆ ನಾವೆಲ್ಲ ಎಲ್ಲಿ ಹೋಗಿ ಕಟ್ಟಬೇಕು ಫೈನ್? ನಮ್ಮ ಹತ್ರ ದುಡ್ಡಿಲ್ಲ, ನಾವು ಬಡವರು. ಕಟ್ಟು ಅಂದ್ರೆ ಎಲ್ಲಿಂದ ನಾವು ಕಟ್ಟೋಣ ಹೇಳಿ? ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನು ಹೇಳು, ಅವರೇ ನೋಡಿ ಏನಾಚು ಮಾಡಲಿ ನಮಗೆ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ದಾರಿ ಮಾಡಿಕೊಳ್ಳಿ ಅಷ್ಟೇ, ಬೇರೆ ನಾವು ಏನು ಹೇಳೋಕ್ಕಿಲ್ಲ. ಅಲ್ಲ, ನೀವೊಂದು ಅಂಗಡಿ ಮುಗ್ಗಟ್ಟುಗಳಿಗೆ ಯಾವ್ದನ್ನ ಒಂದು ತಗೊಂಡಾದ್ರೂ ವ್ಯಾಪಾರ ಮಾಡ್ಬೇಕಲ್ವಾ? ಅಂಗಡಿ ಇಲ್ವಲ್ಲ, ಅಂಗಡಿ ಕಟ್ಟುವಾಗ ಅಷ್ಟು ದುಡ್ಡು ಇಲ್ವಲ್ಲ ನಮ್ಮ ಹತ್ರ. ಅಂಗಡಿ ಇದ್ರೆ ನಾವು ಯಾಕೆ ರೋಡಲ್ಲಿ ಕೂತ್ಕೊಳ್ತೀವಿ? ಓಡಾಡೋರಿಗೆ ತೊಂದರೆ ಆಗ್ತಾ ಇದೆ. ನಾವು ಏನು ಓಡೋ ತೊಂದರೆ ಏನಲ್ಲ, ಒಳಗಡೆನೆ ಹಾಕಿರೋದು. ಅಷ್ಟು ಜಾಗ ಇದೆ ನೋಡಿ, ಎಷ್ಟು ಜಾಗ ಇದೆ ಅಂತ. ಹಾಂ ನೋಡಿ, ಇಷ್ಟರಲ್ಲಿ ಏನಿದೆ ತೊಂದರೆ ಆಗತ್ತೆ ಹೇಳಿ? ಏನಾದ್ರು ಹೋರಾಟ ಮಾಡ್ತೀರಾ ನಿಮ್ಮ ಇದರಿಂದ, ಸಂಘದಿಂದ ಏನಾದ್ರು? ನಾಳೆ ಹೋರಾಟ ಮಾಡೋದನ್ನ ಹೇಳ್ತಾರೆ, ನೋಡೋಣ. ನೀವೇನು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ? ನಮ್ದು ಏನು ಡಿಮ್ಯಾಂಡ್ ಇಲ್ಲ ಮೇಡಮ್, ನಮಗೆ ಇಷ್ಟು ಇದ್ರೆ ಜಾಗ ಇದ್ರೆ ಸಾಕು. ಅಲ್ಲ, ನಿಮ್ಗಂತಾನೆ ಕೆಲವೊಂದು ಜಾಗಗಳು ಸೀಮಿತವಾಗಿದೆಯಲ್ಲ, ಅಲ್ಲಿ ವ್ಯಾಪಾರ ಮಾಡ್ಬೇಕಲ್ವಾ? ಅಲ್ಲಿ ಜಾಗ ಇಲ್ವಲ್ಲ, ಜಾಗ ಇದ್ರೆ ಕೊಡ್ತಾ, ಜಾಗ ಇಲ್ವಲ್ಲ. ರಿಜಿಸ್ಟರ್ ಮಾಡ್ಕೋಬೇಕು. ಆ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲಿ ನೀವು ವ್ಯಾಪಾರ ಮಾಡಬೇಕು. ಏಕಾಏಕಿ ಈಗ ಫುಟ್ಪಾತ್ ಅಲ್ಲಿ ಈಗ ವಯಸ್ಸಾದವ್ರು ಓಡಾಡ್ತಾರೆ, ಅವ್ರುಗಳಿಗೆ ಜಾಗ ಓಡಾಡೋಕೆ ಕಷ್ಟ ಆಗುತ್ತೆ ಅಲ್ವಾ? ಈಗ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇಲ್ಲ, ಟ್ರಾಫಿಕ್ ಜಾಮ್ ಏನಿಲ್ಲ ನೋಡಿ, ಎಷ್ಟು ಜಾಗ ಖಾಲಿ ಇದೆ. ನಾವು ಹಾಕೊಂಡ್ರೆ 3 ಅಡಿನೇ ಅಷ್ಟೇ ಇರೋದು ನಮಗೆ. ನಿಮ್ದು ಎತ್ತಬೇಕು ಅಂತ ಹೇಳ್ತಾರೆ. ನಮ್ದೇ ಎತ್ತಬೇಕು ಅಂತ ಹೇಳ್ತಾ ಇದ್ದಾರೆ. ಎತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ ಇದ್ದಾರೆ? ಎತ್ತಿಲ್ಲ ಅಂದ್ರೆ ಇಲ್ಲ ತುಂಬಿಸ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ. ಇಲ್ಲ ತುಂಬಿಸ್ಕೊಂಡು ಹೋಗ್ಬಿಟ್ರೆ ಹೆಂಗ್ ಮಾಡೋದು? ಏನ್ ಹೇಳ್ತೀರಾ ಕೃಷ್ಣ ಬೈರೇಗೌಡ ಸರ್ಗೆ? ಏನು ಹೇಳೋಗಿಲ್ಲ, ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ಅವರೇ ನೋಡಿ ಏನಾದ್ರು ಮಾಡಲಿ ನಮಗೆ ಅಷ್ಟೇ, ಬಡವರಿಗೆಲ್ಲ ಎಲ್ಲ ಅವ್ರ ಕೈಯಲ್ಲಿ ಇದೆಯಾ, ಅವರು ನೋಡಿದ್ರೆ ಎಲ್ಲ ಆಗತ್ತೆ. ಈಗ ನಗರಾಭಿವೃದ್ಧಿ ಸಚಿವರಾದ ಮೇಲೆ ಕೃಷ್ಣ ಬೈರೇಗೌಡರು ಈಗ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಅದು ಒಳ್ಳೇದೇ. ಫುಟ್ಪಾತ್ ಕೆಲವು ಕಡೆ ಎಲ್ಲಿ ಅವರು ಯಾವ್ಯಾವ ಝೋನ್ ಇದು ಮಾಡಿಬಿಡ್ಬೇಕು, ಆ ಝೋನಲ್ಲಿ ಫುಟ್ಪಾತ್ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಮಾಡಲಿ. ಎಲ್ಲಿ ವ್ಯಾಪಾರ ಮಾಡೋಕೆ ಅನುಕೂಲ ಇದೆ ಅಲ್ಲಿ ಬಿಟ್ಕೊಡ್ಬೇಕು. ಆ ಥರ ಮಾಡಿದ್ರೆ ಒಳ್ಳೇದಾಗೋದು, ಅವ್ರಿಗೂ ಒಳ್ಳೇದು, ಜನಗಳಿಗೂ ಒಳ್ಳೇದು. ಎರಡಿಗೂ ನೋಡಬೇಕು, ಅವರು ಬಡವರು, ಅವ್ರಿಗೂ ನೋಡ್ಬೇಕಲ್ವ ಅದನ್ನು. ಯಾಕಂದ್ರೆ ಸರ್ ಇವಾಗ ವಯಸ್ಸಾದವ್ರು ಇರ್ಬೋದು, ಹೌದು ಮತ್ತೆ ಹೌದು ಗಾಡಿ ನೋಡಿ ಇಲ್ಲೇ ನೋಡಿ, ಮೈನ್ ರೋಡಲ್ಲಿ ನಾವು ಫುಟ್ಪಾತ್ ಬಿಡಬೇಕು ಅಂತ ಒಪ್ಕೊಳ್ತೀವಿ, ಆದರೆ ಕೆಲವು ಕಡೆ ಬಿಡ್ಬೋದಲ್ವ, ಅವ್ರಿಗೂ ಗಾಡಿ ನಿಲ್ಸಿಲ್ಲ ಬರ್ತಾರೆ ಅದು ತಪ್ಪು, ಅದು ತಪ್ಪಿದೆ. ಅವರು ಹೇಳ್ತಿರೋದು ಒಳ್ಳೇದಲ್ಲ, ವಯಸ್ಸಾದವ್ರು ನಡೆಯಕ್ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಅದು ಇದೆ, ಇಬ್ಬರನ್ನು ನೋಡಿ ಬ್ಯಾಲೆನ್ಸ್ ಮಾಡಿ ಕುತ್ಕೊಂಡು ಮಾತಾಡಿ ಮಾಡೋದು. ಯಾಕಂದ್ರೆ ಎಲ್ಲರೂ ಈಗ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ, ಒಳ್ಳೇದಾ? ಒಳ್ಳೇದು. ಆ ಮೈನ್ ರೋಡ್ಗಳಲ್ಲಿ ಮಾಡ್ತಿರೋ ತುಂಬ ಒಳ್ಳೇದು. ಇನ್ನು ಅವೆನ್ಯೂ ರೋಡಲ್ಲಿ ಮಾಡಬೇಕು, ಅದು ಭಾರಿ ಕಷ್ಟ ಇದೆ, ಓಡಾಡೋದಕ್ಕೂ ಕಷ್ಟ. ಅಲ್ಲಿ ಫುಟ್ಪಾತ್ ಯಾವುದು, ರೋಡ್ ಯಾವುದೋ ಗೊತ್ತೇ ಆಗಲ್ಲ. ಅಲ್ಲಲ್ಲಿ ಅಂಥ ಕಡೆ ಎಲ್ಲ ಮಾಡಬೇಕು. ಕೆಲವು ಕಡೆ ಇವ್ರಿಗೆ ಬೇರೆ ಜಾಗ ಕೊಟ್ಟು ಅವ್ರಿಗೂ ಸಂಸಾರ ನಡೆಸೋಕೆ ಇದು ಮಾಡಬೇಕು. ವ್ಯಾಪಾರ ಮಾಡಬಾರ್ದು ಅಂತ ಹೇಳಿದ್ರೆ ಸರ್ಕಾರ ಏನು ಹೇಳ್ತೀರಾ? ನಾವು ಈ ಜೀವನ ಮಾಡೋದು ಹೆಂಗೆ? ಜೀವನ ಮಾಡೋದ್ರಿಂದ ಕೆಲವೊಂದು ಜಾಗ ಅಂತ ಇರುತ್ತೆ, ಅಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು. ನೀವು ಓಡಾಡೋರಿಗೆಲ್ಲ ತೊಂದರೆ ಮಾಡ್ಕೊಂಡು ಇಲ್ಲಪ್ಪ, ಸೈಡಲ್ಲೇ ಹಾಕಿದೀವಿ. ನಾವೆಲ್ಲ ಬಡವರು, ನಾವೆಲ್ಲ ಹೋಗೋಕ್ಕಾಗತ್ತೆ? ಈಗ ನಾಳೆಯಿಂದ ರೂಲ್ಸ್ ಗಾರಿ ವ್ಯಾಪಾರ ಮಾಡ್ತೀನಿ ಅಂದ್ರೆ ಫೈನ್ ಕಟ್ಟಬೇಕು, ಇಲ್ಲ ನೀವು ಹಾಕಿದ ಬಂಡವಾಳ ಎಲ್ಲ ಹೋಗ್ಬಿಡುತ್ತೆ. ಹಂಗಲ್ಲ ಇದ್ರೆ ಏನಮ್ಮ ಮಾಡೋದು? ಎಲ್ಲ ಹೊಟ್ಟೆ ಪಾಡಾಗ ನಾವು ಕುಂತಿರೋದು. ನಮ್ಗೇನು ಅಂಗಡಿ ಐತಾ, ಏನೈತೆ? ನಾವು ಬಡವರು, ನಾವು ಏನು ಮಾಡೋಕ್ಕಾಗಲ್ಲ. ನಾವೇನು ತೊಂದರೆ ಕೊಡ್ತೀವಿ, ಆ ಪಬ್ಲಿಗೆ ಏನು ತೊಂದರೆ ಕೊಡಲ್ಲ. ಕುತ್ಕೊಂಡು ವ್ಯಾಪಾರ ಮಾಡ್ತೀವಿ, ಜೀವನ ಮಾಡ್ತೀವಿ. ನಮಗೆ ಓಡಿಸ್ಬಿಟ್ರೆ ನಾವು ಎಲ್ಲೋಗಿ ಬದುಕೋದು? ಅದೇನೋ ರಿಜಿಸ್ಟರ್ ಮಾಡ್ಕೋಬೇಕಂತಲ್ಲ, ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ಅದೇನು ಆಧಾರ್ ಕಾರ್ಡ್ಲ ಕೇಳೋವ್ರೆ. ಇನ್ನೂ ಮಾಡಲಿಲ್ಲ. ಆ ಜಾಗ ಅಂತ ಒಂದು ಕೊಡ್ತಾರೆ, ಅಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು, ಫುಟ್ಪಾತ್ ಎಲ್ಲ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲ ಸ್ವಾಮಿ, ಫುಟ್ಪಾತ್ ನಮ್ಗೆ ಏನು ತೊಂದರೆ ಇಲ್ಲ. ನೋಡಿ, ನೀವೇ ನೋಡ್ರಿ, ಕ್ಲೀನ್ ಆಯಿತು. ರೋಡೆಲ್ಲ ಕ್ಲೀನ್ ಮಾಡಿ ಮಡಗ್ತೀವಿ, ಕಚರ ಎಲ್ಲ ತಗೋಗಿ ತಿಪ್ಪೆಗೆ ಹಾಕ್ತೀವಿ. ಏನು ತೊಂದರೆ ಕೊಡಲ್ಲ ನಾವು ಪಬ್ಲಿಗೆ. ಈಗ ನಾಳೆಯಿಂದ ಮಾಡಲೇಬಾರ್ದು ಅಂತ ರೂಲ್ಸ್ ಮಾಡಿದಾಗ ನೀವೇನು ಮಾಡ್ತೀರಾ? ಹೋರಾಟ ಏನು ದೇವ್ರೇ ಗೆತ್ತಿ. ಮನೇಲಿದ್ರೆ ನಮಗೆ ಊಟ ಸಿಗ್ತದ? ಎಲ್ಲ ನೀವು ಬೇಡವೇ ಬೇಡ, ಅದು ಇಕ್ಕೇ ಬೇಡ ಅಂದ್ರೆ ದೇವ್ರೇ ಗೆತ್ತಿ. ಏನು ಮಾಡೋಕ್ಕಾಗಲ್ಲ. ಅದೇಮ್ಮ, ಏನು ಮಾಡೋದು? ಬಂದು ಕುತ್ಕೊಂಡ್ರೆ ನಮಗೆ ಊಟ ಅಲ್ಲರೇ ಇಲ್ಲ. ನಾವೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ನಮಗೆ ರೋಡಿಗೆ ಬಂದ್ರೇನೋ ನಮಗೆ ಊಟ ಅಲ್ಲರೇ ಇಲ್ಲ. ಫುಟ್ಪಾತ್ನ ಕುತ್ಕೊಂಡಿರೋದು, ಇಲ್ಲೇ ಜೀವನ ನಮಗೆ. ನಾವು ಇಲ್ಲೇ ಇರೋದು ಮಾರ್ಕೆಟಲ್ಲಿ. ಏನು ಹೇಳ್ತಾಳಮ್ಮ, ವ್ಯಾಪಾರ ಮಾಡಿ ಕಟ್ತಾ ಇಲ್ಲ ಇಲ್ಲಿ.
ಏನು ಮಾಡೋಣ ಫುಲ್ ತೊಂದರೆ ಕೊಡ್ತಾರೆ ಏನು ಮಾಡೋಣ ಏನು ಯಾವ ಅಂಗಡಿ ಆಗಬೇಡ ಎದ್ಬಿಡಿ ಅಂಗಡಿ ಅಂತ ಹೇಳ್ತಾರೆ ಏನು ಮಾಡೋಣ ಹಾಂ ಹಾಂ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದು ತಪ್ಪಲ್ವಾ? ಪುಟ್ ಮಾಡೋ ಇದು ಎಷ್ಟು ವರ್ಷ ಮಾಡ್ತಾರದು ಇಲ್ಲಿ ಆಯ್ತಮ್ಮ ಎಷ್ಟು ವರ್ಷ ಅದು ಮಾಡ್ತಾರೋದು ವ್ಯಾಪಾರ ಡೈಲಿ ಮಾಡ್ತಾರೆ ಇಲ್ಲಿ ಇವಾಗ ಎತ್ತಾರೆ ಏನು ಮಾಡೋಣ ನಾನು ಎತ್ಬಿಟ್ರೆ ಎಲ್ಲಿ ಹೋಗ್ತೀರಾ? ಏನು ಬೇರೆ ಕೆಲಸ ನೋಡಬೇಕು ಅಷ್ಟೇ ಏನು ಕೆಲಸ ನೋಡಬೇಕು ಏನು ಕೆಲಸ ಇರ್ತಾರ ಅದು ನೋಡಬೇಕು ಕೂಲಿ ಮಾಡಬೇಕು ಏನು ಮಾಡ್ತೀವಿ ನಾಳೆಯಿಂದ ಅಂತೂ ಬಿಲ್ಕುಲ್ ಮಾಡಂಗಿಲ್ಲ ಅಂತ ಹೇಳ್ತಾವೆ. ಹಾಂ ಏನು ಮಾಡೋಕ್ಕಾಗಲ್ಲ ಬೇರೆ ಕೆಲಸ ನೋಡಬೇಕು ಇಷ್ಟೇ ತರಕಾರಿ ವ್ಯಾಪಾರ ಹಾಕೇಬೇಕು ಮೇಡಮ್. ಫುಟ್ಪಾತ್ ವ್ಯಾಪಾರ ನಾವು 25 ವರ್ಷದ ಮಾಡ್ತಾ ಇರೋದು. 28 ವರ್ಷ ಆಯಿತು ನಾವು ಮಾರ್ಕೆಟ್ ಬಂದು. ಆವಾಗ ಫುಟ್ಪಾತ್ ನಮ್ದು ಇರೋದು. ನಮ್ಮದು ಓನ್ ಅಂಗಡಿ ಇಲ್ಲ. ಇಲ್ಲಿ ಬಂದುಬಿಟ್ಟು 4 ತರಕಾರಿ ಹಾಕ್ಕೊಂಡೇ ಒಂದು 5,000 ರೂಪಾಯಿ ಸಿಗ್ಬೋದು ನಮ್ಗೆ. ಅಲ್ಲಿ 200 ರೂಪಾಯಿ ಖರ್ಚಾಗೋದು, 700-800 ರೂಪಾಯಿ ಸಂಭಾವನೆ ಮಾಡ್ಕೊಂಡು ಹೋಗ್ತೀನಿ. ಅದು ಬೀದಿ ವ್ಯಾಪಾರ ಆಗಬೇಡ ಬಂದು ನಾವು ಎಲ್ಲಿ ಹೋಗ್ಬೇಕು? ಇಲ್ಲಿ ಸರ್ಕಾರನೇ ಯಾವುದೋ ಒಂದು ನ್ಯಾಯ ಮಾಡಬೇಕು ಇದಕ್ಕೆ. ಅಲ್ಲ ಸರ್, ನಿಮ್ಗಂತ ಒಂದು ಜಾಗ ಕೊಟ್ಟಿದೆ ಅಂತಲ್ಲ, ಅಲ್ಲಿ ಇಲ್ಲ ಮೇಡಮ್, ಆ ಥರ ಯಾವುದೋ ಜಾಗ ಯಾವುದೂ ಕೊಡ್ತಾ ಇಲ್ಲ ನಮ್ಮ ಮಾರ್ಕೆಟಲ್ಲಿ. 28 ವರ್ಷ ನಮ್ಮ ಮಾರ್ಕೆಟಲ್ಲಿ ಇರೋದು ಇದೇ ಫುಟ್ಪಾತಿ. ನಾವು ಯಾವ ಜಾಗ ಕೂತ್ಕೊಂಡಿರೋ ಆ ಜಾಗದಲ್ಲಿ ಇರೋದು ನಾವು. ಅಲ್ಲ, ಹಾಗಂತ ನೀವು ಓಡಾಡೋರಿಗೆಲ್ಲ ತೊಂದರೆ ಕೊಟ್ಕೊಂಡು ಓಡಾಡೋರು ತೊಂದರೆ ಅದಕ್ಕಿಂತ ಒಂದು BBMP ಅವರು ಪೈಂಟ್ ಹಾಕಿ ಕೊಟ್ಟಿದ್ದಾರೆ ನಮಗೂ. ಅದು ಪೈಂಟ್ ಒಳಗಡೆ ಕೂತ್ಕೊಂಡು ವ್ಯಾಪಾರ ಮಾಡೋ, ಆಚೆ ಬರಬಾರದು ಅಂತ. ಅದು ಒಳಗಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೇನೆ. ಈಗ ನಾಳೆಯಿಂದ ಇದನ್ನು ಮಾಡ್ಬಿಡಿ ಅಂತ ಹೇಳ್ತಾ ಇದಾರಾ? ಇಲ್ಲ, ಹಿಂಗೆ ಏನಿಲ್ಲ, ಪೈಂಟ್ ಒಳಗಡೆ ಮಾತ್ಕೊಂಡು ವ್ಯಾಪಾರ ಮಾಡೋ, ಒಳಗಡೆ ಆಚೆ ಕಡೆ ಬರಬೇಡ ಅಂತ ಹೇಳಿದ್ದಾರೆ. ನೋಡೋಣ ನಾಳೆ ಏನಿದೆ ಅಂತ ನೋಡೋಣ. ಅಕಸ್ಮಾತ್ ಫೈನ್ ಹಾಕಿದ್ರೆ ಹಾಕ್ಸ್ಕೊತೀರಾ? ಹಿಂಗೆ ಫ್ಯಾನ್ಸಿ ಮಾಡಿ ಇನ್ನು ಸಿಕ್ಕಿದೆ 800 ರೂಪಾಯಿ 500 ರೂಪಾಯಿ ಸಿಗೋದು. ಹೆಂಗೆ ಫೈನ್ ಹಾಕ್ಬೋದು ನಾವು? 250ರಿಂದ 10,000 ರೂಪಾಯಿ ಹಾಕ್ತೀರಾ? ನಮ್ಮ ಬಂಡವಾಳನೇ 3,000 ಮೇಡಮ್. ಅಲ್ಲಿ 800 ರೂಪಾಯಿ ಸಿಗೋದು, 200 ರೂಪಾಯಿ ಖರ್ಚು ಹಾಕ್ಬಿಡೋದು, 400 ರೂಪಾಯಿ 800 ರೂಪಾಯಿ ಸಿಗೋದು ನಮಗೂ. ಹೆಂಗೆ ಫೈನ್ ಹಾಕ್ಬಿಡೋದು ನಾವು? ಹೆಂಗೆ ಕಟ್ಟ ಬೆಂಗಳೂರು ಅಭಿವೃದ್ಧಿ ಆಗೋದು ಇಷ್ಟ ಆಗಲ್ವಾ ಸರ್ ನಿಮಗೆ? ಇಲ್ಲಿ ಆಗಲಿ ಮೇಡಮ್, ಅದು ಆಚೆಗಡೆ ಮಾಡಬೇಕು. ಮಾರ್ಕೆಟ್ ಒಳಗಡೆ ಬಂದು ಏನು ಮಾಡೋಕ್ಕಾಗಿದೆ ಹೇಳಿ? ನೀವು ಮಾರ್ಕೆಟ್ ಒಳಗಡೆ ಇಲ್ಲ ಮೇಡಮ್, ಮಾಲ್ಗಡೆ ಒಳಗಡೆ ಎಲ್ಲ ಏನು ಅಂಗಡಿ ಇಲ್ಲ ಮೇಡಮ್. ಫುಟ್ಪಾತಿಂದ ಇದು ಒಂದೇ, ಒಳಗಡೆ ಎಲ್ಲ ಕಾಂಪ್ಲೆನ್ಸ್ ಇರೋದು. ಫುಟ್ಪಾತಿಂದ ಇದು ಆಚೆಗಡೆ ಅಷ್ಟೇ. ಫುಟ್ಪಾತ್ ಇರೋದು ಓಡಾಡೋಕೆ ಮಾತ್ರ ನೀವು ಅವಕಾಶ ಮಾಡ್ಕೊಡ್ಬೇಕು, ಬೇರೆ ವ್ಯಾಪಾರ ಇಲ್ಲ ಮೇಡಮ್, ಓಡಾಡೋರ್ಗು ನಾನು ಜಾಗ ಮಾಡಿಕೊಟ್ಟಿದ್ದೇನೆ. ಅವ್ರಿಗೇನು 2 ವೀಲರ್ಗೆ ಓಡಾಡೋರ್ಗು ವ್ಯಾಪಾರ ಮಾಡ್ತಾ ಅಂದ್ರೆ ಏನು ಕೊಡಲ್ಲ. ಈಗ ಅದನ್ನೇ ಅವ್ರು ಹೇಳ್ತಾರದು. ಈಗ 2 ವೀಲರ್ ಬಂತ ಅಲ್ಲಿ ಪಾರ್ಕ್ ಮಾಡ್ತಾರೆ, ತರಕಾರಿ ತಗೊಳಕ್ ಬರ್ತಾರೆ, ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ನೀವು ಮಾಡ್ತಾರೆ ತಪ್ಪಲ್ವಾ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ತಪ್ಪಂತ ಏನಿಲ್ಲ ಮೇಡಮ್. ಇಷ್ಟು ವರ್ಷ ನಾವು ವ್ಯಾಪಾರ ಮಾಡಿದ್ವಿ, ಯಾರು ಹೇಳಿಲ್ವಾ? ಹಾಂ, 25 ವರ್ಷ ಮಾಡ್ತಾ ಇದ್ದೇನೆ, ಯಾರು ಈ ಥರ ಹೇಳಿಲ್ವ? ಇವಾಗ ಹೊಸ ರೂಲ್ಸ್ ಬರ್ತಾ ಇದೆ, ನೋಡಲ್ಲ ಹೆಂಗೆ ಇದೆ ಅಂತ ನೋಡಲ್ಲ. ಇವಾಗ ಸಂಘ ಸಂಸ್ಥೆಗಳು ಮುಂದೆ ಅಂತ ಸಂಘ ಇರುತ್ತಲ್ಲ, ಅವರೆಲ್ಲ ಏನ್ ಮಾಡ್ತಾವ್ರೆ? ಅವರೆಲ್ಲ ಮೊನ್ನೆ ಹೋರಾಟನೂ ಮಾಡಿರೋದು. ಅದಕ್ಕಿಂತ ಒಂದು ಪಟ್ಟ ಹಾಕಿ ಕೊಟ್ಟಿದ್ದಾರೆ ಎಲ್ಲರೂ. ಇದು ಒಳಗಡೆ ಮಾಡಿ ನೋಡಲ್ಲ ಅಂತ ಹೇಳಿದ್ದಾರೆ. ಏನೇನಾದ್ರು ತಗೊಂಡೋಗಿ ನೀವು ಅದು ಕೃಷ್ಣ ಬೈರೇಗೌಡ ಹತ್ರ ಮಾತಾಡಿದ್ರ? GBL ಮಾತಾಡಿದ್ರ? ಮಾತಾಡಿದ್ದಾರೆ ಎಲ್ಲ. ಈ ಸಂಗಮ್ ಅವರು ಒಬ್ಬರು ಮಾತಾಡಿದ್ದಾರೆ. ಏನಂದ್ರು? ಏನು ಗೊತ್ತಿಲ್ಲ, ಅದು ಮಾತಾಡಿದ್ದಾರೆ. ಇನ್ನು ನಾಳೆ ಗೊತ್ತಾಗಿರ್ಬೋದು. ನಾಳೆ ಅಂದರೆ ಸೋಮವಾರ ಮಂಗಳವಾರ. ಅಕಸ್ಮಾತ್ ಬಿಲ್ಕುಲ್ ಮಾಡ್ಲೇಬಾರ್ದು ಅಂತ ಮಾಡಿದ್ರೆ ಏನ್ ಮಾಡ್ತೀರಾ? ಬೇರೆ ಎಲ್ಲಿ ಮೇಡಮ್, ಬೇರೆ ಯಾರನ್ನ ಸರ್ಕಾರ ಜಾಗ ಕೊಟ್ಟನ ಅಲ್ಲಿ ಹೋಗಿ ವ್ಯಾಪಾರ ಮಾಡ್ತೀನಿ ನಾವು. ಫುಟ್ಪಾತ್ ಬೇರೆ ಎಲ್ಲಿನ ಕೊಡ್ಬೇಕು ಅವರು. ಅಲ್ಲಿ ಕೊಟ್ಟಾರ ಅವ್ರು ಒಂದು 2 ತರಕಾರಿ ಹಾಕ್ಕೊಂಡು ಸನ್ಮಾನ ಮಾಡ್ಕೊಂಡು ಹೋಗ್ತೀನಿ. ದಿನಕ್ಕೆ ಎಷ್ಟು ದುಡಿತೀರಾ ಸರ್? ದಿನಕ್ಕೆ ಏನು 800-700 ರೂಪಾಯಿ ಸಿಕ್ಕಿದೆ ಸರ್ ಅಷ್ಟೇ. ಅಕಸ್ಮಾತ್ ಫೈನ್ 10,000 ರೂಪಾಯಿ ಹಾಕಿದ್ರೆ ಎಂತ ಮಾಡ್ತೀರಾ? ಬಂಡವಾಳನೇ 3,000 10,000 ಫೈನ್ ಹಾಕ್ಬಿಟ್ಟು ನಾವು ಎಲ್ಲಿ ಹೋಗೋದು? ಅವ್ರು ಹೇಳಿದ್ದಾರೆ, ನಿಮ್ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಅನ್ಸುತ್ತೆ. ನಮ್ಮ ಕೈಗೆ ಏನು ನೋಟಿಸ್ ಬಂದಿಲ್ಲ. ನಮ್ಗೆ BBMP ಅವ್ರು ಹೇಳಿದ್ದಾರೆ, ಒಳಗಡೆ ಪಟ್ಟಿಗೆ ಒಳಗಡೆ ಕೂತ್ಕೊಂಡು ವ್ಯಾಪಾರ ಮಾಡಪ್ಪ, ಆಚೆ ಕಡೆ ಬರಬೇಡ, ಓಡಾದಾರ ದಾರಿ ಬಿಟ್ಟು ವ್ಯಾಪಾರ ಮಾಡ ಅಂತ ಹೇಳಿದ್ದಾರೆ. ನೋಡಲ್ಲ ಹೆಂಗಿದೆ ಅಂತ ನೋಡಲ್ಲ ಮೇಡಮ್. ನಾಳೆಯಿಂದ ನೋಡ್ಬೇಕು ಅಂತೀರಾ? ನೋಡಲ್ಲ ನಾಳೆ ಟ್ರೈ ಮಾಡ್ತೀವಿ ಅಂತೀರಾ? ನಾಳೆ ಅಂತೂ ಇಲ್ಲ, ನಮ್ಮ ಮಾರ್ಕೆಟ್ಗೆ ಏನಿಲ್ವಾ, ನಾವು ಎಲ್ಲರೂ ದಾರಿ ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೇವೆ ನಾವೆಲ್ಲ.